ತುಂಬ ದಿನದ ನಂತರ ವಿಡಿಯೋ ಹಾಕ್ತಾ ಇದ್ದೇನೆ. ತುಂಬ ಜನ ಸಹ ಕೇಳ್ತಾ ಇದ್ರಿ ವಿಡಿಯೋ ಯಾಕೆ ಹಾಕ್ತಿಲ್ಲ ಅಂತೇಳಿ. ನಾನು ಆರೋಗ್ಯವಾಗಿದ್ದೇನೆ. ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಸಹ. ನಮಸ್ತೆ ಎಲ್ರಿಗೂ. ಇವತ್ತು ಎಲ್ರಿಗೊಂದು ಉಪಯೋಗ ಆಗುವಂಥದ್ದೇ ವಿಡಿಯೋ. ತುಂಬ ಹೆಣ್ಮಕ್ಳು ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರ್ತಾರೆ. ಹುಡುಗರಿಗೂ ಸಹ ಇದಿರ್ತದೆ, ಆದರೆ ಈ ಪ್ರಾಬ್ಲಮ್ ಉಂಟಲ್ಲ ಹುಡುಗಿಯರಿಗೆ ಸ್ವಲ್ಪ ಜಾಸ್ತಿ ಇದಾಗ್ತದೆ. ಅಂದರೆ ನಿಮಗೆ ಗೊತ್ತಾಗಿರ್ಬೋದು, ಈಗ ಟೈಟಲೆಲ್ಲ ನೋಡಿ, ಈ ಹೈಬ್ರೋ ಉಂಟಲ್ಲ, ಹೈಬ್ರೋ ಕೂದಲು ನೋಡಿ ಒಬ್ಬರಿಗೆ ತುಂಬ ತೆಳು ಇರ್ತದೆ, ಮತ್ತು ಲೈಟಾಗಿರ್ತದೆ. ಕಲರ್ ಅಂತ ಹೇಳಿದ್ರೆ ಬ್ಲ್ಯಾಕ್ ಇರೋದಿಲ್ಲ, ಮತ್ತು ಒಬ್ಬರಿಗೆ ದಪ್ಪ ಸಹ ಇರ್ತದೆ ಹೈಬ್ರೋದು, ಆಮೇಲೆ ತೆಳು ಆಗ್ತಾ ಹೋಗ್ತದೆ. ಅಂದರೆ ಹೈಬ್ರೋ ಕೂದಲು ಸಹ ಉದುರ್ತದೆ. ಹಾಗೆ ನಾನಿವತ್ತೊಂದು ಸ್ವಲ್ಪ ಹೋಮ್ ರೆಮಿಡೀಸನ್ನು, ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಮನೆಯಲ್ಲಿ ಇರುವಂತಹ ಎಣ್ಣೆಯನ್ನು ನಾವು ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಹೈಬ್ರೋ ಕೂದಲನ್ನು ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು, ಹಾಗೆಯೇ ಕಪ್ಪು ಮಾಡ್ಕೊಳ್ಬೋದು ಅಂತೇಳಿ. ಖಂಡಿತ ವಿಡಿಯೋ ಫುಲ್ ನೋಡಿ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹೈಬ್ರೋ ಕೂದಲು ತುಂಬ ತೆಳುವಾಗಿದ್ದರೆ ಅಥವಾ ಲೈಟ್ ಆಗಿದ್ದರೆ ಅಷ್ಟು ಒಳ್ಳೆ ಕಾಣೋದಿಲ್ಲ ಮುಖ. ಅದರ ಜೊತೆಯಲ್ಲಿ ಅಂದರೆ ನಮ್ಮ ಅದರಲ್ಲೂ ನಮ್ಮ ಈ ಲೇಡೀಸ್ಗಳಿಗೆ ಹೈಬ್ರೋ ಎಲ್ಲ ಒಳ್ಳೆದಿದ್ದರೆ ಚೆಂದ ಕಾಣ್ತದೆ ಅಂತ ಹೇಳ್ತಾರಲ್ಲ, ಹಾಗೆ. ಮತ್ತು ಅದು ಸ್ವಲ್ಪ ತೆಳುವಾಗ್ತಾ ಹೋದಾಗ ಸ್ವಲ್ಪ ಟೆನ್ಷನ್ ಆಗಿ ಸ್ಟಾರ್ಟ್ ಆಗ್ತದೆ. ಖಂಡಿತವಾಗ್ಲೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಈ ನಾನು ಹೇಳುವಂಥ ಒಂದು ಆಯಿಲನ್ನು ನೀವು ಯೂಸ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ತುಂಬ ಒಂದು ಇಂಪ್ರೂವ್ ಆಗ್ತದೆ. ಆಮೇಲೆ ಆದರೆ ಕಲ್ಲರು ಸ್ವಲ್ಪ ಡಲ್ಲಿದ್ದರೂ ಸಹ ಸ್ವಲ್ಪ ಡಾರ್ಕ್ ಕಪ್ಪಾಗ್ತದೆ ಕೂದಲು ಇಲ್ಲಿದು, ಮತ್ತು ತೆಳು ಇದ್ದರೂ ಸಹ ಸ್ವಲ್ಪ ಗ್ರೋತ್ ಆಗ್ತದೆ ಹೈಬ್ರೋ ಕೂದಲೆಲ್ಲ. ಮೊದಲು ಬಂದು ಕ್ಯಾಸ್ಟ್ರ್ ಆಯಿಲ್ ಉಂಟಲ್ಲ, ಕ್ಯಾಸ್ಟ್ರ್ ಆಯಿಲನ್ನು ಯೂಸ್ ಮಾಡ್ಬೋದು. ಕ್ಯಾಸ್ಟ್ರ್ ಆಯಿಲ್ ಅಂತ ಹರಳೆಣ್ಣೆ ಅಂತ ಹೇಳ್ತಾರೆ ನೋಡಿ, ಈ ಥರ ಗೊತ್ತಾಯ್ತಲ್ಲ, ಕ್ಯಾಸ್ಟ್ರ್ ಆಯಿಲ್ ನೋಡಿ. ನಾನು ಇದನ್ನು ಯೂಸ್ ಮಾಡೋದು. ಇದನ್ನು ನೀವು ತನ್ನಿ. ಇದು ಖಾಲಿ ನಮಗೆ ಹೈಬ್ರೋಗೆ ಹಚ್ಚಲಿಕ್ಕೆ ಮಾತ್ರ ಅಲ್ಲ, ನಮಗೆ ತಲೆಗೆ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು. ನಾನು ಈ ಹರಳೆಣ್ಣೆ ಬಗ್ಗೆ ತುಂಬ ಸಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ, ಎಷ್ಟು ಹೆಲ್ಪ್ ಆಗ್ತದೆ ನಮ್ಗೆ ಅಂತೇಳಿ. ಒಂದು ವೇಳೆ ಹೊಟ್ಟೆ ನೋವಿದ್ದರೆ ಹೊಟ್ಟೆಗೆ ಹಚ್ಕೊಳ್ಬೋದು, ಹೊಕ್ಕಳಿಗೆ ಹಚ್ಕೊಳ್ಬೋದು, ಪಾದಕ್ಕೆ ಹಚ್ಕೊಳ್ಬೋದು. ಇದರಿಂದ ತುಂಬ ಒಂದು ಉಪಯೋಗ ಉಂಟು ನಮಗೆ. ಆಮೇಲೆ ಇದ್ರ ಜೊತೆಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ತೇನೆ. ನಿಮಗೆ ಒಂದು ವೇಳೆ ಮೋಷನ್ ಆಗೋದೇ ಇಲ್ಲ, ಮೋಷನ್ ತುಂಬ ಟೈಟ್ ಉಂಟಂತ ಹೇಳಿದರೆ, ಇದು 1 ಸ್ಪೂನನ್ನು ನೀವು ಒಂದು ಚಿಕ್ಕ ಒಂದು ಗ್ಲಾಸು ತಣ್ಣೀರು ತೊಗೊಳ್ಬೇಕು. ತಣ್ಣೀರಲ್ಲಿ ಈ ಕ್ಯಾಸ್ಟ್ರ್ ಆಯಿಲ್ ಉಂಟಲ್ಲ, 1 ಸ್ಪೂನ್ ಅದರಲ್ಲಿ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ರಾತ್ರಿ ನೀವು ಊಟ ಎಲ್ಲ ಆಗಿ ಮಲ್ಕೊಳ್ತೀರಿ ನೋಡಿ, ಮಲ್ಕೊಳ್ಳೋ ಟೈಮಲ್ಲಿ ಇದನ್ನು 1 ಸ್ಪೂನು ನೀವು ತೊಗೊಂಡ್ರೆ ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ ಬೆಳಿಗ್ಗೆ. ಅಂದರೆ ಈ ಮೂಲವ್ಯಾಧಿ ಇದ್ದವರಿಗೆ ತುಂಬ ನೋವು ಬರ್ತದೆ ನೋಡಿ, ಆ ನೋವನ್ನು ಕ್ಲಿಯರ್ ಮಾಡ್ತದೆ. ಅಂದರೆ ಮೋಷನ್ನು ನೀಟಾಗಿ ಹೋಗ್ತದೆ, ಟೈಟ್ ಆಗೋದಿಲ್ಲ. ಇದನ್ನು ಬೇಕಾದರೆ ಯಾರಿಗಾದರೂ ಇದು ಮೂಲವ್ಯಾಧಿ ಸಮಸ್ಯೆ ಇದ್ದವರು ಇದನ್ನು ಟ್ರೈ ಮಾಡಿ ನೋಡ್ಬೋದು. ಹಾಗೆಯೇ ಇದು ಹೈಬ್ರೋ ಬಗ್ಗೆ ನಾನು ಹೇಳ್ತಾ ಇದ್ದೆ, ಅದರ ಮಧ್ಯದಲ್ಲಿ ಇದನ್ನು ಸಹ ನಿಮಗೆ ಹೇಳಿದೆ ನಾನು. ಇದು ಹರಳೆಣ್ಣೆ ಉಂಟಲ್ಲ, ನೀವು ಈ ನಮ್ಮ ಹೈಬ್ರೋ ಕೂದಲು ಕಪ್ಪಾಗಲಿಕ್ಕೆ ಸಹ ಒಂದು ಹೆಲ್ಪ್ ಮಾಡ್ತದೆ, ಮತ್ತು ದಪ್ಪ ಬರಲಿಕ್ಕೆ ಸಹ ಒಂದು ಹೆಲ್ಪ್ ಆಗ್ತದೆ. ಇದರಲ್ಲಿ ಒಮೆಗಾ 9 ಅದು ಉಂಟು, ಇದರಲ್ಲಿ ಕೊಬ್ಬಿನ ಅಂಶ ಅಂದರೆ ಕೊಬ್ಬಿನ ಆಮ್ಲ ಅದೆಲ್ಲ ಉಂಟು ಇದರಲ್ಲಿ, ಮತ್ತು ಪ್ರೋಟೀನ್ ಸಹ ಇದರಲ್ಲಿ ಇರ್ತದೆ ಕ್ಯಾಸ್ಟ್ರ್ ಆಯಿಲಲ್ಲಿ. ಅದೆಲ್ಲ ಇರೋದ್ರಿಂದ ಇದು ಕೂದಲಿದು ಬುಡ ಉಂಟಲ್ಲ, ಇದು ಸ್ಟ್ರಾಂಗ್ ಆಗ್ತದೆ. ಹಾಗೆಯೇ ಕೂದಲು ಉದುರೋದು ಸಮಸ್ಯೆ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಇದನ್ನು ಹಚ್ಕೊಳ್ಳೋದಂತ ಹೇಳಿದರೆ ರಾತ್ರಿ ಮಲ್ಕೊಳ್ಳುವಾಗ ಇದನ್ನು ಸ್ವಲ್ಪ ತಗೊಳ್ಳಿ ಕೈ ಮೇಲೆ. ಹಾಗೆಯೇ ಇದನ್ನು ನಾವು ಇಲ್ಲಿ ಹೈಬ್ರೋಗೆ ಹಚ್ಕೊಳ್ಬೇಕು. ನೀವು ಕಣ್ಣಿಗೆ ಸಹ ಹಚ್ಕೊಳ್ಬೋದು. ಕಣ್ಣಿಗೆ ಹಚ್ಕೊಳ್ಳೋದ್ರೆ ಫುಲ್ ಹೀಗೆಲ್ಲ ಹಚ್ಚಬಾರ್ದು, ಲೈಟಾಗಿ ಈ ಥರ ಹಚ್ಚಿದರೆ ಸಹ ನಿದ್ರೆ ಚೆನ್ನಾಗಿ ಬರ್ತದೆ. ನಿಮಗೆ ಕಣ್ಣುರಿ ಪ್ರಾಬ್ಲಮ್ ಇದ್ದರೂ ಸಹ ಹೊರಟೋಗ್ತದೆ. ಅದ್ರ ಜೊತೆಲಿ ಈ ಹೈಬ್ರೋ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಬರಲಿಕ್ಕೆ ಚೆಂದ ಮಾಡಿ ನೀವು ಇದನ್ನು ಹೈಬ್ರೋಗೆ ಹಚ್ಕೊಳ್ಳಿ. ಒಂದು 5 ನಿಮಿಷ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಹಚ್ಚಿದ ನಂತರ ಮಸಾಜ್ ಮಾಡಿ ಹಾಗೆಯೇ ಬಿಟ್ಬಿಡಿ. ನೀವು ಮಲ್ಕೊಳ್ತೀರಲ್ಲ, ಬೆಳಿಗ್ಗೆ ಎದ್ದು ಒಂದು ಉಗುರು ಬೆಚ್ಚಗೆ ನೀರಲ್ಲಿ ನೀವು ವಾಶ್ ಮಾಡ್ಕೊಳ್ಬೋದು. ಹೀಗೆ ಡೈಲಿ ಮಾಡ್ತಾ ಬರೋದ್ರಿಂದ ಕೂದಲು ಗ್ರೋತ್ ಆಗ್ತದೆ, ಉದುರು ಸಮಸ್ಯೆ ಸಹ ಕಮ್ಮಿ ಆಗ್ತದೆ. ಒಂದು ವೇಳೆ ನಿಮಗೆ ನಿದ್ರೆ ಸಮಸ್ಯೆ ಇದ್ದರೂ ಸಹ ಇದನ್ನು ನೀವು ಸ್ವಲ್ಪ ಲೈಟಾಗಿ ಕಣ್ಣಿನ ಸುತ್ತು ಸ್ವಲ್ಪ ಹಚ್ಚುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಕೊಳ್ಳಿ. ಹಾಗೆ ಹಚ್ಚೋದ್ರಿಂದ ಸಹ ನಿದ್ರೆ ಸಹ ಚೆನ್ನಾಗಿ ಬರ್ತದೆ. ಮತ್ತು ಹೊಟ್ಟೆ ನೋವಿದ್ದರೂ ಸಹ ಇದನ್ನು ನೀವು ಹೊಕ್ಕಳಿಗೆ ಹಚ್ಕೊಳ್ಳೋದ್ರಿಂದ ಹೊಟ್ಟೆ ನೋವಿನ ಸಮಸ್ಯೆ ಸಹ ಕಮ್ಮಿ ಆಗ್ತದೆ. ಇದ್ರ ಜೊತೆಲಿ ನೋಡಿ, ಈಗ ಸೆಕೆಂಡ್ ಬಂದು ತೆಂಗಿನೆಣ್ಣೆ ಸಹ ತುಂಬ ಒಳ್ಳೆಯದು. ಅದರ ಬಗ್ಗೆ ಸಹ ನಾನು ತುಂಬ ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಈಗ ನಿಮಗೆ ಕ್ಯಾಸ್ಟ್ರಾಲ್ ಬೇಡ, ಸ್ವಲ್ಪ ಅಂಟಂಟು ಥರ ಆಗ್ತದೆ ಅಂತೇಳಿದರೆ ನೀವು ತೆಂಗಿನ ಎಣ್ಣೆಯನ್ನು ಸಹ ನೀವು ರಾತ್ರಿ ಮಲ್ಕೊಳ್ಳುವಾಗ
ಇದಕ್ಕೆ ಐಬ್ರೋಗೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿ ಹಾಗೆ ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಕೊಳ್ಬೋದು. ಈ ತೆಂಗಿನ ಎಣ್ಣೆಯಲ್ಲಿ ಸಹ ವಿಟಾಮಿನ್ ಇ ಮತ್ತು ಕೊಬ್ಬಿನ ಆಮ್ಲಗಳೆಲ್ಲ ಇರೋದರಿಂದ ಕೂದಲ ಬೆಳವಣಿಗೆ ಸಹ ಒಳ್ಳೆ ರೀತಿ ಆಗ್ತದೆ, ಮತ್ತು ಸ್ವಲ್ಪ ಶೈನಿಂಗ್ ಸಹ ಬರ್ತದೆ ಕೂದಲು. ಖಂಡಿತ ನಿಮಗೆ ಯಾವುದು ಬೇಕು, ಯಾವುದು ನಿಮಗೆ ಈಸಿಯಾಗಿ ಅವೈಲಬಲ್ ಉಂಟು ಅದನ್ನು ನೀವು ಹಚ್ಚಿ ಟ್ರೈ ಮಾಡಿ ನೋಡ್ಬೋದು. ಇದೆಲ್ಲ ಮೊದಲಿಂದ ಸಹ ಬಂದಿರುವಂಥದ್ದೇ. ಒಬ್ಬರು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ, ಇದು ಐಬ್ರೋ ಕೂದಲೆಲ್ಲ ತುಂಬ ತೆಳುವಾಗ್ತಾ ಬಂದ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಮತ್ತು ಇನ್ನೊಂದು ಅಂತೇಳಿದರೆ, ಈ ಏಜ್ ಆಗ್ತಾ 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 ಸ್ವಲ್ಪ ಐಬ್ರೋ ಕೂದಲೆಲ್ಲ ಕಮ್ಮಿ ಆಗ್ತದೆ. ಒಂದು ನಿಮ್ಮ ಏಜ್ ಚಿಕ್ಕದು ಇನ್ನೂ ಸಹ ನಿಮಗೆ ಐಬ್ರೋ ಕೂದಲಿದು ಅಂದರೆ ಗ್ರೋತ್ ಎಲ್ಲ ಸರಿಯಾಗಿಲ್ಲ ಅಂತೇಳಿದರೆ ಖಂಡಿತವಾಗ್ಲೂ ನೀವು ಈ ಹರಳೆಣ್ಣೆನ ಯೂಸ್ ಮಾಡಿ, ಇಲ್ಲ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿ ಡೈಲಿ ರಾತ್ರಿ ಮಲ್ಕೊಳ್ಳುವಾಗ ಹಚ್ಚಿ ಮತ್ತು ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಕೊಳ್ಬೋದು. ಈಗ ಇದು ಎರಡೂ ಬೇಡ ಅಂತೇಳಿದರೆ ಇದು ಈರುಳ್ಳಿ ರಸ ಉಂಟಲ್ಲ, ನಾವೀಗ ತಲೆ ಕೂದಲಿಗೆ ನೋಡಿ ಈರುಳ್ಳಿ ರಸ ಎಲ್ಲ ಹಾಕ್ಕೊಳ್ತೇವೆ, ತಲೆ ಕೂದಲೆಲ್ಲ ಒಳ್ಳೆ ರೀತಿಯಲ್ಲಿ ಬರಲಿ ಮತ್ತು ಸ್ವಲ್ಪ ಬ್ಲ್ಯಾಕ್ ಆಗಿರಲಿ ಅಂತೇಳಿ. ಹಾಗೆಯೇ ನೀವು ಈ ಐಬ್ರೋಗೆ ಸಹ ಈರುಳ್ಳಿ ರಸನ ಸ್ವಲ್ಪ ಹಚ್ಕೊಳ್ಬೋದು. ಹಚ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಚ್ಕೊಳ್ಳಿ. ಮತ್ತು ನೀವು ಇದು ಹಚ್ಕೊಳ್ಳೋಕ್ಕಿಂತ ಮೊದಲು ಫೇಸೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಈರುಳ್ಳಿ ರಸನ ಸ್ವಲ್ಪ ಐಬ್ರೋಗೆ ಹಚ್ಕೊಳ್ಳಿ. ಇದರಲ್ಲಿ ಒಂದು ಸಲ್ಫರ್ ಅಂಶ ಇರೋದ್ರಿಂದ ಕೂದಲ ಬೆಳವಣಿಗೆಯನ್ನು ಜಾಸ್ತಿ ಮಾಡ್ತದೆ ಈರುಳ್ಳಿ ರಸ ಹಚ್ಚೋದ್ರಿಂದ. ಮತ್ತು ಈ ಐಬ್ರೋ ಕೂದಲು ಉಂಟಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ. ಒಬ್ಬೊಬ್ಬರಿಗೆ ಇದು ಆಗೋದಿಲ್ಲ, ಅದಕ್ಕೆ ನಾನು ಹೇಳಿದ್ದು ಆಗೋದಿಲ್ಲ ಅಂತ ಹೇಳಿದ್ವಿ. ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು. ಈರುಳ್ಳಿ ರಸ ಸಹ ತುಂಬ ಒಳ್ಳೆಯದು, ಅಂದರೆ ಅದರ ಘಾಟಿಂದ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ನಿಮಗೆ ಆಗ್ತದೆ ಅಂತ ಹೇಳಿದರೆ ಈರುಳ್ಳಿ ರಸ ನೀವು ಹಚ್ಕೊಳ್ಬೋದು. ಈಗ ತಲೆ ಕೂದಲಿಗೆಲ್ಲ ನಾವು ಹಚ್ಕೊಳ್ತೇವೆ, ಆಗಲೇ ಸ್ವಲ್ಪ ನೀವು ಬೇಕಾದರೆ ತೆಗೆದಿಟ್ಟು ಆಮೇಲೆ ನೀವು ಹಚ್ಕೊಳ್ಬೋದು. ಇದು ಸಹ ನೀವು ರಾತ್ರಿ ಇಡಬೇಕಂತೇನಿಲ್ಲ, ಡೇಯಲ್ಲಿನೇ ಇದನ್ನು ಹಚ್ಚಿ ನೀವು ಮತ್ತೆ ಫೇಸ್ ವಾಶ್ ಮಾಡ್ಕೊಳ್ಬೋದು. ಇನ್ನೊಂದು ಬಂದು ವಿಟಾಮಿನ್ ಇ ಕ್ಯಾಪ್ಸುಲ್, ಇದು ಸಹ ತುಂಬ ಒಳ್ಳೆಯದು. ಇದನ್ನು ಸಹ ನೀವು ಹಚ್ಕೊಳ್ಬೋದು. ತಲೆ ಕೂದಲಿಗೆ ಸಹ ಇದನ್ನು ಯೂಸ್ ಮಾಡ್ತೇವೆ. ಸ್ಕಿನ್ನಿಗೆ ಸಹ ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ನಾವು ಅದರ ಜೆಲ್ಲನ್ನು ತಗೊಂಡು ಯೂಸ್ ಮಾಡ್ಕೊಳ್ತೇವೆ. ಹಾಗೆಯೇ ಈ ಐಬ್ರೋ ಕೂದಲನ್ನು ಒಂದು ಒಳ್ಳೆ ರೀತಿಯಲ್ಲಿ ಗ್ರೋತ್ ಆಗಲಿಕ್ಕೆ ನಾವು ಈ ಕ್ಯಾಪ್ಸಲನ್ನು ಯೂಸ್ ಮಾಡ್ಬೋದು. ಅಂದರೆ ಅದನ್ನು ನಾವು ಓಪನ್ ಮಾಡ್ತೇವೆ, ಅದರ ಒಳಗಡೆ ಜೆಲ್ ಇರ್ತದೆ ನೋಡಿ, ಆ ಜೆಲ್ಲನ್ನು ತಗೊಂಡು ಡೈರೆಕ್ಟಾಗಿ ನೀವು ಐಬ್ರೋಗೆ ಹಚ್ಚಿ ಒಂದು 5 ನಿಮಿಷ ಮಾಡ್ಕೊಳ್ಳಿ. ಮಸಾಜ್ ಮಾಡಿ ಮತ್ತು ನೀವು ರಾತ್ರಿ ಇಡೀ ಹಾಗೆಯೇ ಬಿಡ್ಬೋದು. ಬೆಳಿಗ್ಗೆ ಎದ್ದು ನೀವು ಇದನ್ನು ವಾಶ್ ಮಾಡ್ಕೊಳ್ಳಿ. ಇದನ್ನು ಮಾತ್ರ ನೀವು ಡೈಲಿ ಮಾಡ್ತಾ ಬರೋದ್ರಿಂದ ತುಂಬ ಒಂದು ಇಂಪ್ರೂವ್ಮೆಂಟ್ ಕಾಣ್ತದೆ. ನಿಮಗೆ ನಾನೀಗ 4 ಹೇಳಿದೆ, 4ರಲ್ಲಿ ನಿಮಗೆ ಯಾವುದು ಈಸಿ ಅನ್ನಿಸ್ತೋ ಅದನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಅಲೋವೆರಾ ಜೆಲ್ಲು. ಅಲೋವೆರಾ ಜೆಲ್ ಸಹ ನಾನು ಇದನ್ನು ಯೂಸ್ ಮಾಡೋದು. ನಾನು ಇಲ್ಲಿ ಯಾವುದು ಸಹ ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ, ನಾನು ಮನೆಯಲ್ಲಿ ಯೂಸ್ ಮಾಡುವಂಥದ್ದು ನಿಮಗೆ ತೋರಿಸ್ತಾ ಇದ್ದೇನೆ. ಅಲೋವೆರಾ ಜೆಲ್ ನಾನು ಇದನ್ನು ಯೂಸ್ ಮಾಡೋದು, ಅಂದರೆ ನಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಎಲ್ಲ ಇಲ್ಲಲ್ಲ, ಹಾಗಾಗಿ ನಾನು ಇದನ್ನೇ ತಂದು ಯೂಸ್ ಮಾಡ್ಕೊಳ್ತೇನೆ. ನೀವು ಬೇಕಾದರೆ ಇದನ್ನೇ ಯೂಸ್ ಮಾಡ್ಕೊಳ್ಬೋದು, ಸ್ಕಿನ್ನಿಗಾಗಲಿ ಅಥವಾ ಐಬ್ರೋಗಾಗಲಿ. ಮತ್ತು ಇದರದ್ದು ಇನ್ನೊಂದು ಅಂದರೆ ಯೂಸು ನಾನು ಹೇಳ್ತೇನೆ. ನೀವು ಮಲ್ಕೊಳ್ಳುವಾಗ ಇದನ್ನು ಸಹ ನೀವು ಪಾದಕ್ಕೆ ಹಚ್ಕೊಳ್ಬೋದು. ತುಂಬ ಉರಿ ಇರ್ತದೆ ನೋಡಿ, ಅದು ಸ್ವಲ್ಪ ಕಮ್ಮಿ ಆಗ್ತದೆ ಹಚ್ಚೋದ್ರಿಂದ. ಟ್ರೈ ಮಾಡಿ ನೋಡಿ. ನಾನು ಕಾಲು ಉರಿಯೆಲ್ಲ ಇರುವಾಗ ಎಣ್ಣೆ ಹಚ್ಕೊಳ್ತೇನೆ, ಎಣ್ಣೆ ಇಲ್ಲ ಅಂತೇಳಿದರೆ ಇದನ್ನು ಸಹ ಹಚ್ಕೊಳ್ತೇನೆ ನಾನು. ಈ ಅಲೋವೆರಾ ಜೆಲ್ಲನ್ನು ನಾವು ಈ ಕೂದಲಿಗೆ ಹಚ್ಚೋದ್ರಿಂದ ಎಷ್ಟು ಇದಾಗ್ತದೆ ಅಂತೇಳಿದರೆ, ಇದು ಡ್ರೈ ಆಗ್ತದೆ ನೋಡಿ. ಒಮ್ಮೊಮ್ಮೆ ಇದನ್ನು ಹಚ್ಚೋದ್ರಿಂದ ಈ ಕೂದಲು ನಮ್ಮದು ಹೈಡ್ರೇಟ್ ಆಗಿರ್ತದೆ, ಅಂದರೆ ಡ್ರೈ ಆಗೋದಿಲ್ಲ, ಹೈಡ್ರೇಟ್ ಆಗಿ ಇಡಲಿಕ್ಕೆ ಒಂದು ಇದಾಗ್ತದೆ, ಒಳ್ಳೆಯದಿದು. ಆಮೇಲೆ ಮತ್ತು ಇದು ಅಲೋವೆರಾ ಜೆಲ್ ಉಂಟಲ್ಲ, ಇದು ಕೂದಲ ನಮ್ಮ ಬುಡ ಉಂಟಲ್ಲ, ಅದನ್ನೆಲ್ಲ ಒಂದು ಸ್ಟ್ರಾಂಗ್ ಮಾಡ್ತದೆ. ಮತ್ತು ವಿಟಾಮಿನ್ಗಳು ಇದರಲ್ಲಿ ತುಂಬ ಉಂಟು, ನಿಮಗೆಲ್ಲ ಗೊತ್ತಿರ್ಬೋದು. ಇದು ನಾವು ಎಷ್ಟು ಯೂಸ್ ಮಾಡ್ತೇವೆ ಅಲ್ವಾ. ಒಮ್ಮೊಮ್ಮೆ ಇದು ಅಲೋವೆರಾ ಜೆಲ್ಲು ನಿಮ್ಮ ಮನೇಲಿ ಫ್ರೆಶ್ ಆಗಿ ಸಿಕ್ಕಿದರೆ ಅದನ್ನೇ ಹಚ್ಕೊಳ್ಳಿ. ಫ್ರೆಶ್ ಹಚ್ಚೋದು ತುಂಬ ಒಳ್ಳೆಯದು. ಅದನ್ನು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ವಾಶ್ ಮಾಡ್ಕೊಳ್ಳಿ. ಅದೇನು ಇಡೀ ರಾತ್ರಿಯಲ್ಲಿ ಇಟ್ಕೊಳ್ಬೇಕಂತೇನಿಲ್ಲ, ಸ್ವಲ್ಪ ಹೊತ್ತು ಹಚ್ಕೊಂಡು ಒಂಚೂರು ಮಸಾಜ್ ಥರ ಮಾಡ್ಕೊಳ್ಳಿ. ಅದರ ನಂತರ ನೀವು ವಾಶ್ ಮಾಡ್ಕೊಳ್ಳಿ. ಇದನ್ನು ಸಹ ನೀವು ಡೈಲಿ ಹಚ್ತಾ ಬರ್ಬೋದು. ಹಚ್ತಾ ಬಂದರೆ ನಿಮಗೆ ಅದರ ವ್ಯತ್ಯಾಸ ಗೊತ್ತಾಗ್ತದೆ. ಅಂದರೆ ಹೋಮ್ ರೆಮಿಡೀಸ್ ಆಗಲಿ, ಮನೆಮದ್ದು, ಅದು ಇವತ್ತೇ ಹಚ್ಚಿ ನಾಳೆ ಅದರ ರಿಸಲ್ಟ್ ಗೊತ್ತಾಗೋದಿಲ್ಲ. ನೀವು ನಿಯಮಿತವಾಗಿ ಅಂದರೆ ಡೈಲಿ ಈ ಮನೆಮದ್ದನ್ನು ನೀವು ಮಾಡ್ತಾ ಬಂದರೆ ಅದರ ಇಂಪ್ರೂವ್ಮೆಂಟ್ ನಿಮಗೆ ಗೊತ್ತಾಗ್ತದೆ. ಇದು ತುಂಬ ಜನರಿಗೆ ಒಂದು ಹೆಲ್ಪ್ ಆಗುವಂಥ ವಿಡಿಯೋ ಅಂದ್ಕೊಳ್ತೇನೆ ನಾನು. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.